ಸೀರಿ ಸುಮ್ಮ ಇರ್ತೈತಿ ಖರೆ ಇದು ಕಂಬಗಿ ದೋತ್ರ ಗಪ್ಪ ಕೂತಿಲ್ಲೋ ತಮ್ಮ ಈ ದೋತ್ರ ಗುಲ್ಗುಚ್ಚ ಆಗ್ತೈತಿ ಅದು ಗೊತ್ತಿಲ್ಲ ಅವಂಗ 21 ಏಜ್ ಆತಂದ್ರ ಉಪ್ಪು ಉಂಡು ಸೇರಿರ ಮಂದಿ ಮನಿಗೆ ಹನಿಕ್ ಹಾಕ್ಲಕ್ ಚಾಲು ಮಾಡ್ತದೋ ತಮ್ಮ ಆ ಕಡೆ ಮಂದಿ ಬೇಲಿ ಅದೇನತ್ತಾರಲ್ಲ ಮಂದಿ ಬೇಲಿ ಸಿಗದ ಮಂದಿ ಹೊಲ ಜಿಗ್ಯಾಂಟ್ಲೇನ ಫಿಕ್ಸ್ ಒಂದು ಭೂಮಿ ತಂದು ನೀನು ಕೊಳ್ಳ ಗಂಟು ಹಾಕಬೇಕಾಗೈತಿ ಓ ತಮ್ಮ ಮಜಾರ್ ಕರ್ತ ಮಂದಿ ಹೊಲ ಎಲ್ರಿ ಮೇದ ಮಗ ಕಾಗಾಳಿ ತರ್ತಾನ ಬಾ ಅಂತೇಳಿ ನಮ್ಮನ ಹುಡುಕ್ಯಾಡಿ ತಂದಿದ್ರ ಕೊಳ್ಳ ಗಂಟು ಹಾಕ್ಯಾರಿ ನೀ ದೊಡ್ಡ ಇದ್ದೆ ಅಂದ್ರ ತಮ್ಮ ಮತ್ತ ದೋತ್ರ ಮನ್ಯಾಗ ಕುಂಡ್ರಬೇಕಾಗಿತ್ತಲ್ಲ ಇನ್ನೊಂದು ದೋತ್ರ ಸಂಗಾಟ ಲಗ್ನ ಮಾಡ್ಕೋಬೇಕಾಗಿತ್ತಲ್ಲ ಸತ್ ಹೋಗ್ತಿದ್ವು ಎರಡು ಕೂಡೆ ಎರಡು ದೋತ್ರ ಆಗಿರಿ ದೋತ್ರ ಬಂದ್ ಸೀರಿಗೆ ಹತ್ತಬಾರ್ದತ್ ನೀ ಹೇಳ್ತಿ ಅಂದ್ರೆ ದೋತ್ರ ಲಗ್ನ ಮಾಡಿಕಿಸಿಂದ ಮಕ್ಕಳ ಮಾಡಿ ಕೊಡಾವಿದ್ದೆ ಅಂದ್ರ ಗಂಗನಹಳ್ಳಿ ಊರಾಗ ನಂದೇನ ಅಡ್ಡಿ ಇಲ್ಲಿಪ್ಪ ತೊಗೊಂಡತಕ್ಕ ಒಂದು 3 ಮಂದಿನ ಕೋಲೆದಾಗ ಹಾಕರಿ ಕಮಿಟಿ ಅವ್ರು ಕೂಡಿ ಮುಂದಿನ ವರ್ಷ ಅಂದ್ರೆ ಒಂದು ಪಿಂಡ ತೆಗೆದು ಕೊಡ್ತಾರ ನೋಡುನು 3 ಮಂದಿ ತೊಗರಿಯಾಗ ಒಂದು ಕೀಡಿ ಹುಟ್ಟಬಹುದು ಕರೆ ನಾ ಇಲ್ಲದ ನಿನ್ನ ತ್ಯಾಕೊಂದು ಹುಳ ಹುಟ್ಟುದು ಬಿರಿಯೋದು ತಮ್ಮ ನೀ ಎಲ್ಲಿ ಹೋದ್ರು ನನ್ನ ಮಾಯಾ ಬೆನ್ನ ಬಿಟ್ಟಿಲ್ಲಿದ ಹೆಣ್ಣಂದ್ರ ಒಂದು ಬೆಂಕಿ ಇದ್ದಂಗ ಗಂಡಂದ್ರ ಒಂದು ಬೆಣ್ಣೆ ಇದ್ದಂಗ ನಾವಿಲ್ಲಿ ಕರಗಲಕ್ಕ ಬೇಕ ಹತ್ತಲ್ಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾಲ ಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪಾಗೈತಿದ್ದ ವಿಶ್ವಾಮಿತ್ರ ಬರೇ ಇವನು ಭಕ್ತಿ ನೋಡ್ಬೇಕಂದಳ ಮೇನಕ ಇದರ ಏನ ಪಕ್ಕ ಕೂತೈತಿ ತಪ ಮಾಡ್ಲಾಕ ಏನ ಕಚ್ಚಾ ಕೂತೈತಿ ಅಂತ ಹೇಳಿದ್ರ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ಬಂದಾಗ ಬರೇ ಆಕಿ ಕಾಲಾಗಿನ ಗೆಜ್ಜಿನಾದ ಗಲ್ಲ 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 ಅನ್ನುವಂತ ಗೆಜ್ಜಿನಾದ ಹೋಗಿ ಕಂಬೋಗಿ ವಿಶ್ವಾಮಿತ್ರನ ಕಿಮ್ಯಾಗ ಬಿತ್ತ ನೋಡ್ರಿ ಒಂದ ಪೆಟ್ಟಿಗೆ ಉಟ್ಕೊಂಡಂತ ಲಂಗಟ್ ತಟ್ಟ ಅಂದದು ತಮ್ಮ ನಿಂದಲ್ಲ ನಿಮ್ಮ ಅಪ್ಪಂದ ನೀವು ಲಂಗಟ್ ಇಲ್ದ ಬಂದ ನೀವು ಇರ್ಲಿ ಶಾನೆ ಬಹಳ ಅದಾರಿ ಅದಕ್ಕೂ ಅವ್ರು ಬಿ ಇನ್ನು ಬಸವಣ್ಣಪ್ಪನ ಬದ್ದಲ ಹೇಳ್ತಿ ಅಂದ್ರ ನೋಡು ಶಾನೆ ಬಹಳ ಅದಾನ್ರಿ ಯಾಕಂದ್ರ ಈಗ ಸದ್ದ ನೋಡ್ಲಾಕ ಈಗ ಬಸವಣ್ಣಪ್ಪ ಅಂದ್ರ ಎತ್ತಿಗೆ 2 ಕೋಡ್ ಇರ್ತಾವ ಬಸವಣ್ಣಪ್ಪ 2 ಕೋಡ್ದಾವ ಈಗ ನಮಗೆ ಸದ್ದ ರೈತಿಕೆ ಮಾಡುವಂತ ರೈತರಿಗೆ ಗೊತ್ತಾಗ್ತತಿ ಒಟ್ಟ ಈ ಎತ್ತುಗಳಿಗೆ 2 ಕೋಡ್ದಾವ ನಡಬಾರ್ಕ ಒಂದು ಗಾರಿ ಬಿದ್ದೈತಿ ಏನಲ್ಲಿ ಒಂದು ಕೋಡ್ ಇತ್ತೋ ಏನ ಇಲ್ಲೋ ನಡಬಾರ್ಕ ಯಾಕೆ ತೆಗ್ ಬಿದ್ದೈತಿ ಐತಿ ಬೇಕಾಗಿದ್ರ ನನಗ ಬೇಕಾದಂತ ವಾಂಡ ಎತ್ತೈತಿ ಅಂದ್ರು ನಡಬಾರಕ ತೆಗ್ ಬಿದ್ದೈತಿ ನೋಡ ಅಲ್ಲಿ ತುರಿಸಿರ ಬಾಳ ವಾಂಡ ಐತಿ ಅಂದ್ರು ಗಪ್ಪ ನಿಂದಿರ್ತೈತಿ ಅದ ಅಲ್ಲಿ ಏನ್ ಆಗೈತಿ ಅಲ್ಲಿ ಏನಿತ್ತು ತಳದಾಗ ಅದು ಯಾವ್ದ್ರ ಜಾಗದಾಗ ಏನಿತ್ತು ಅಲ್ಲಿ ಮೊದಲು ತೆಗ್ ಬೀಳ್ಬೇಕಾದ್ರ ಈಗ ನೋಡ್ರಿ ಈಗ ಜರ ಇಲ್ಲಿ ಭೂಮಿ ಒಳಗ ತೆಗ್ ಬೀಳ್ಬೇಕಾದ್ರ ನಾವು ಏನ್ರ ತಗದಾಗನ ತೆಗ್ ಬೀಳ್ತೈತಿ ಎತ್ತುಗಳಿಗೆ ನಡಬಾರಕ ತೆಗ್ ಬೀಳ್ಬೇಕಾದ್ರ ಏನಿತ್ತು ನಡಬಾರಕಲ್ಲಿ ಅದು ಏನಾಗಿ ಇದ್ರು ಯಾರ ಕೈಯಾಗ ಬಡಿಸ್ಕೊಂಡು ಹೋಗೈತಿ ಏನಾಗಿ ಉಳ್ದೈತಿ ಕಲಿಯುಗದೊಳಗ ಮುರ್ಕೊಂಡಾನೋ ಏನ್ ಕಾರಣಕ್ಕೆ ಮುರ್ಕೊಂಡಾನೋ ಅದ ಎಲ್ಲೈತಿ ಯಾರ ಮನ್ಯಾಗ ಐತಿ ಉಳ್ದೈತಿ ತಾಯಿ ಹವದೋ ಜಗನ್ ಮಾಯಿ ಹವದೋ ತಮ್ಮ ತಾಯಿ ಹವದೋ ಜಗನ್ ಮಾಯಿ ಹವದೋ ತಮ್ಮ ಬಾಡಿ ಬುಣಾದಿ ನಿರಕಾರಕ ನಿರಲಂಬ ಹವದೋ ತಾಯಿ ಹವದೋ ಜಗನ್ ಮಾಯಿ ಹವದೋ ಬಾಡಿ ಬುಣಾದಿ ನಿರಕಾರಕ ನಿರಲಂಬ ಹವದೋ ತಾಯಿ ಹವದೋ ತಾಯಿ ಹವದೋ ನಿನಗ ಆಯಿ ಹವದೋ ತಮ್ಮ ತಾಯಿ ಹವದೋ ನಿನಗ ಅವ್ವ ಹವದೋ ಹುಡುಗ ಬಡೆ ಬುಣದಿ ನೀರ ಕಾರಕ ನೀರಲಂಬ ಹವದೋ ತಾಯಿ ಹವದೋ ಮಾಯಿ ಹವದೋ ಬಡೆ ಬುಣದಿ ನೀರ ಕಾರಕ ನೀರಲಂಬ ಹವದೋ ತಾಯಿ ಹವದೋ ಮಾಯಿ ಹವದೋ ಆದಿಯ ಹವದೋ ಅನಾದಿಯ ಹವದೋ ಆದಿಯ ಹವದೋ ಅನಾದಿಯ ಹವದೋ ಬೈಲ ಭಯಂಕರದ ಚಿಕಡಿ ಬೈಲವಾಣಿ ಹವದೋ ತಾಯಿ ಹವದೋ ತಾಯಿ ಹವದೋ
ತಾಯಿ ಹವದೋ ನಿನಗ ಮಾಯಿ ಹವದೋ ಸುರಪ ತಾಯಿ ಹವದೋ ನಿನಗ ಆಯಿ ಹವದೋ ಹುಡುಗ ಬಾಟಿ ಬುಣದಿ ನೀರ ಕಾರಕ ನೀರಲಂಬ ಹವದೋ ತಾಯಿ ಹವದೋ ಮಾಯಿ ಹವದೋ ಬಾಟಿ ಬುಣದಿ ನೀರ ಕಾರಕ ನೀರಲಂಬ ಹವದೋ ತಾಯಿ ಹವದೋ ಮಾಯಿ ಹವದೋ ಮದನದಲ್ಲಿ ಸತಿಯಳು ಹೌದೋ ಮೋಹದಲ್ಲಿ ಮಗಳ ಹೌದೋ ಮದನದಲ್ಲಿ ಸತಿಯಳು ಹೌದೋ ಮೋಹದಲ್ಲಿ ಮಗಳ ಹೌದೋ ಸೃಷ್ಟಿಗೆ ಶೃಂಗಾರ ಸತಿಯಳು ಹವದೋ ತಾಯಿ ಹವದೋ ಮಾಯಿ ಹವದೋ ತಾಯಿ ಹವದೋ ಮಾಯಿ ಹವದೋ ಅಂಗದೋಳು ಲಿಂಗ ಹೌದೋ ತುಂಗಭದ್ರ ಗಂಗಾ ಹೌದೋ ಅಂಗದೋಳು ಲಿಂಗ ಹೌದೋ ತುಂಗಭದ್ರ ಗಂಗಾ ಹೌದೋ ಮಾವೀರ ಭಕ್ತಿಗೆ ಮುಕ್ತಾಂಗಿ ಹವದೋ ತಾಯಿ ಹವದೋ ಮಾಯಿ ಹವದೋ ತಾಯಿ ಹವದೋ ಮಾಯಿ ಹವದೋ ಏನು ಹೇಳ್ತಾರ ನೋಡ್ರಿ ಕವಿಗಳ ಏನ್ ಹೇಳ್ತಾರು ಅವ ಹೇಳೇನ ಏನಂತ ಹೇಳಿ ನೀ ಹೌದು ನಿನ್ನ ನಾಮವೇ ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಏನಕ್ಕ ಹಾಡಿ ಹೋಗ್ಯಾನಲ್ಲ ಅವ ಹಾಡಿ ಹೋಗ್ಯಾನ ಅದಕ್ಕಾದ್ರ ನಾವ್ ಯಾವಾರ ಏನ್ ಮಾಡತ್ತೀವ ತಾಯಿ ಹೌದು ಜಗನ ಮಾಯಿ ಹೌದು ಬಾಡ್ಡಿ ಬುಣಾದಿ ನಿರಾಕಾರಕ ನೀರಲಂಬ ಹೌದು ಇದು ನಮ್ಮ ಯಾವಾರ ಐತಿ ಇದಕ್ಕ ಬಂದ ನಿಂದ ಏನ್ರ ಜವಾಬ್ ಇತ್ತಂದ್ರ ಜವಾಬ್ ಮಾಡ್ಕೋತ್ ನೋಡಿ ಈ ಹಾಡಿಗೆ ಜವಾಬ್ ಹಾಕೋತ್ ಬರ್ಬೇಕು ಹೊಳ್ಳಿ ಬಂದೇನ ಇದನ್ನ ಬಿಟ್ಟು ಅದೇನತ್ತಾರ ಆಗಲಂತ ಗಂಟ್ಲೆ ಬಗಲಂತ ಕೂತ್ರ ಸುರೇಶ ಹೊತ್ತೊಂಡು ತಕ ಚುಕ್ಕಿ ಮುಣಗ್ ಹೊತ್ತು ಚುಕ್ಕಿ ಮುಚ್ಚುದು ಬಿರಿ ಆಗ್ತದ ಹೊತ್ತೊಂಡು ತಕ ನೀವೊಂದ್ ಹಾಡುದು ಅವಂದ್ ಹಾಡುದು ಹಂಗಾಗಿರಬಾರ್ದ ಈಗ ನೀನ್ ಬಂದದಿಲ್ಲ ನನಗೆ ಯಾವಾರ ಹಿಂಗ್ ಮಾಡಿದ್ಕೋತ ನಾ ಹೆಂಗ ನಿಂದ ಪದಕ್ ಪದ ಜವಾಬ್ ಕೊಡ್ಲಾತಿ ನೋಡ್ ಹಂಗ ನೀನು ಇದಕ್ಕೆ ಜವಾಬ್ ಹಚ್ಕೋತ ಬರ್ಬೇಕೇನ ಬಂದ ಕೆಲಸ ಆಗೋದಿಲ್ಲ ಅಂದ್ರ ಅದು ಹಾಡಿಕೆ ಅವ್ರ ಲೆಕ್ಕಪ್ಪ ಮಾತಿಗೆ ಮಾತ ಕೊಟ್ಟ ಮಾತ ಮುರದ ಮಾತಾಡ್ರ ಅದು ಹಾಡಿಕೆ ಅತ್ತಾರ ಅದಕ್ಕ ಮತ್ ನಾವೊಂದು ಮಾತಾಡಂಟ್ಲಿಕ್ಕಿದ ದೋತ್ರಕ್ಕೆ ಬಂದ ಟಚ್ ಆಗಬಾರ್ದು ಇದಕ್ಕೆ ಸೀರೆ ಬಂದ ಟಚ್ ಆಗಬಾರ್ದು ಮಕ್ಕಳ ಮಾಡಿ ಕುಡು ಚಟ ಅದು ಇಲ್ಲೋ ನಿನಗ್ ಮನ್ಯಾಗ ಅವನ್ ತೆಗೆದು ಬೇರೆ ಐತಿ ಹೆಂಗ್ರಿ ಅದ ಹೆಣ್ತಿ ಮನ್ಯಾಗ ಗಂಡ ಹನುಮಪ್ಪನ ಗುಡಿಯಾಗ ಮಕ್ಕಳ ಮಾಡೋದ್ರಿ ಎಲ್ಲಿದ್ ಮಾಡೋದು ಹೆಂಗೈತಿತ್ರಿ ಮೂರು ಮಂದಿ ಇರ್ಲಿ ಯಾಕಂದ್ರೆ ಅಜ್ಞಾನ ಅನ್ನುವಂತ ಗಂಡ ನೋಡ್ರಿ ಜ್ಞಾನ ಅನ್ನುವಂತ ಮಕ್ಕಳ ಮಾಡ್ಬೇಕಾಗ್ಯದ್ರಿ ಇಬ್ರು ಬಂದ್ರ ನೋಡ್ರಿ ಇಲ್ಲಿ ಇರ್ಲಿ ಬಿಡ್ರಿ ಅದ್ ಏನ್ ಮಾಡ್ತೀರಿ ಇರವತ್ತಕ ಶಾನೆ ಅದಾರಿಪ್ಪ ಶಾನೆ ಭಾಳ ಅದಾರಿ ತಿರ್ಗ್ಲತ್ತೀರಿ ಹೆಂಗ್ ನೋಡ್ರಲ್ಲ ಮದ್ವಿ ಹಂದ್ರದ ಪತ್ರೋಳಿ 6,000 ಗತ್ಲೆ ಬಿದ್ದಾವಲ್ಲ ಉಂಡು ತಿಂದವ್ರ ಪತ್ರೋಳಿದು ಎಲ್ಲ ಶುರುವಾತಿಗೆ ಅದ ಟೇಜ್ ಮ್ಯಾಗಿಂಚಿ ಇವ್ ಹೆಂಗ್ ಕೂತ ನೋಡ್ರಿ ಸೀಟ್ ಹೋಗೋದು ಗೊಪ್ಪ ಗಿಲಿಗಿಚಿ ಮರ್ಯಾವ ಹಿಂಗೈತ್ರಿ ನೀವು ಭಾಳ ಅವಂದ್ರೆ ಭಾಳ ಕುಬಿ ಇದ್ರೊಳಗ ಮುಂದ್ ಹಾಡವನ್ಕಿತ್ತ ಕಿವಂದ್ ಭಾಳ ಎದ್ದಿರ್ತೈತಿ ನೋಡಿ ಮುಂದ್ ಹಾಡೋದು ಗಪ್ಪ ಇರ್ತೈತಿ ಎದ್ದಿರ್ತೈತಿ ಅಂದ್ರೆ ನೀವೇನ್ರಿ ಬೇರೆ ತಿಳ್ಕೊಂಡಿರಿ ಸೊಕ್ಕತ್ ಹೇಳತ್ತೀನಿ ಮತ್ತ ಯಾಕಂದ್ರ ಅದಕ್ಕ ಹೇಳ್ತಾರ ಮದನದಲ್ಲಿ ಸತಿ ಹೇಳ ಹೋದ ಒಂದು ಹೆಣ್ಣಿಗೆ ನಾನಾ ತರ ರೂಪ ತೊಗೊಳಕ್ ಬಂದೈತಿ ಹಂಗ ನೋಡು ಮದನದಲ್ಲಿ ಕಾಮದಾಟ ಮಾಡ್ಲಕ್ ಬಂದಂದ್ರ ಹೆಣ್ತಿ ಅದಕ್ಕಿನೂ ಆಕಿಗೆ ಮೋಹ ಮಾಡ್ಲಕ್ ಬಂದಂದ್ರ ಮಗಳು ಅದಕ್ಕಿನೂ ಆಕಿನ 4 ಮಂದಿ ಗೆಳತಿಯರೊಳಗೆ ತಿರುಗಾಡ್ಲಾತಳಂದ್ರ ನಿನಗ ಅಕ್ಕತಂಗ್ಯಾರ ಅವತಾರ ತೊಡಕಿನೂ ಆಕಿನ ನೀ ಊರೆಲ್ಲ ತಿರುಗಾಡಿ ಬಂದೆ ಹೊಟ್ಟೆ ಹೆಸದ ಬಂದ ಕೂತಾಗ ಅಗಲ ಮೇಲೆ ಕೂತಾಗ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ದೊಳಗ ಸಾಕ್ಷಾತ್ ನಿನ್ನ ತಾಯಿ ರೂಪ ತೊಟ್ಟಕಿನೂ ಆಕಿನ ಮೋಹದಲ್ಲಿ ಮಗಳು ಅದಕ್ಕಿನೂ ಆಕಿನ ಮದನದಲ್ಲಿ ಸತಿ ಅದಕ್ಕಿನೂ ಆಕಿನ ಅಗಲ ನೀಡಾಗ ನಿನಗ ತಾಯಿ ಅದಕ್ಕಿನೂ ಆಕಿನ ಯಾವಾಗ ಹೆಣ್ತಿ ಯಾವಾಗ ಬರೇ ಲೈಟ್ ಬಂದ್ ಹಚ್ಚು ತಕ ಅಟ್ಟರಿ ಹೆಣ್ತಿ ಒಂದ್ ತಾಸ ಎನಿ ಟೈಮ್ 1 ತಾಸ ಯಾಕಡೆ ಹೋಯಪ್ಪ ನೀವು 1 ತಾಸ್ಗತ್ ಹೋಗ್ಯ ನೀವು ನಾ ಸುಮ್ಮ ನೀವು ಅಂದಾಜು ಅದೇಟು ನಗಿ ಬರ್ತದ ನೋಡ್ರಿ 1 ತಾಸದ
ತಾಯಿ ಹವದೋ ಜಗನ್ ಮಾಯಿ ಹವದೋ ತಮ್ಮ ತಾಯಿ ಹವದೋ ನಿನಗ ಮಾಯಿ ಹವದೋ ಹುಡುಗ ಮಾಟಿ ಬುಣದ ನೀರ ಕಾರಕ ನೀರ ಲಂಬ ಹವದೋ ತಾಯಿ ಹವದೋ ಗುರು ಸಿದ್ರಾಂಬೈರಿಯ ಹೌದು ಕವಿ ಅಪ್ಪನ ಕವಿಗಳ ಹೌದು ಗುರು ಸಿದ್ರಾಂಬೈರಿಯ ಹೌದು ಕವಿ ಅಪ್ಪನ ಕವಿಗಳ ಹೌದು ದೈವ ಕೇಳಿ ಕವಿ ಮಣಿಯಾದ ಬಾಳಿಗೇರಿ ಹವದು ತಾಯಿ ತಾಯಿ ಹವದು ಜಗನ್ ಮಾಯಿ ಹವದು ತಮ್ಮ ಬಾಳೆ ಬುಣದಿ ನೀರ ಕಾರಕ ನೀರ ಲಂಬ ಹವದು ತಾಯಿ ಹವದು ಜಗನ್ ಮಾಯಿ ಹವದು ಇವತ್ತು ಹೆಸರು ಹೇಳ್ಬರಿಯಪ್ಪ ರಾಕಿಂದ ಅದೇ ರೀತಿಯಾಗಿ ನೀಲಪ್ಪ ಕಕ್ಕ ಅವರು ಉಪ್ಪಿನವರ ಸಾಕಿನ ತಾಂಬಾ ಗ್ರಾಮದವರು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತೇನೆ ಬೇಡ ಮುಂದೆ ನಿನಗೆ ಕೈಲಾಸದಲ್ಲಿ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿ ತಿಳ್ಕೊಂಡ ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಾರೆ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಸದಾಶಿವಣ್ಣ ಸವಳಿ ಸಾಕಿ ನನ್ನ ತಾಂಬಾ ಗ್ರಾಮದವರು ಇವರಾದರೂ ನನ್ನ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ, ಸಾಕ್ಷಾತ್ ಆದಿಲಕ್ಷ್ಮಿ ಏ ಘಾತ ಮಾತ ನಾರ್ಥ ತಿಳದ ಕೊಡೋ ಏಕಾಂತ ಘಾತ ಮಾತ ನಾರ್ಥ ತಿಳದ ಕೊಡೋ ಏಕಾಂತ ಮಾತ ನಾರ್ಥ ತಿಳದ ಕೊಡ ಏಕಾಂತ ಏ ಅಸರಂತ ಜನ್ಮ ಮಾಯದ ಘೋರ ಗರತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ತೆಪ್ಪ ಮಾತು ಬಹಳ ದೊಡ್ಡ ದೊಡ್ಡ ಮಾತಾಡ್ಯಾರಿ ಗಂಡ ಹಾಡವ್ರು ಮತ್ತ ಭೂಮಿ ಗಂಡ ಮಳಿರಾಜ ಅಂದ್ರ ಇವೊಬ್ಬ ಗಂಡ ಗರತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಅಂತ ಹೇಳತ್ಯಾರ ತಮ್ಮ ಸುರೇಶ್ ಅದು ಗಂಡ ಬ್ಯಾರಿ ಆಗಿಲ್ಲ, ಗಂಡ ಇರುದೆಲ್ಲ ಒಂದ ಹೆಸರು ಅಟ್ಟ ಫರ್ಕ್ ಆಗ್ಯಾವ. ಹೆಂಗ ಗರತಿ ಅಂದ್ರ ಯಾರ, ಪತಿವ್ರತ ಅಂದ್ರ ಯಾರ? ಯಾರಿಗೆ ಗರ್ವ ಇಲ್ಲ ಆಕಿ ಗರತಿ ಅನಸ್ಕೊಂಡಾಳ, ಯಾರಿಗೆ ಗರ್ವ ಇಲ್ಲ ಅವ್ರು ಗರ್ತ್ಯಾರ. ಗರ್ವ ಯಾರಿಗಿರಂಗಿಲ್ಲ ನೋಡು ಅವ್ರ ಗರತ್ಯಾರ, ಪಾಪ ಯಾರಿಗಿರಂಗಿಲ್ಲ ಅವ್ರ ಪತಿವ್ರತ್ಯಾರ. ಇಷ್ಟ ಐತಿದ ಮಾತಿನ ಮಲು ಸುಳ್ಳ ಗುಡ್ಡಕ್ಕೆ ಹಗ್ಗ ಹಾಕ್ಲಕತ್ತಿಯಪ್ಪ ಎದ್ರಪ್ಲೆ ಇನ್ನ ಭೂಮಿಗೊಬ್ಬ ಗಂಡದನತ್ರಿ ಮಳಿರಾಜ. ವಿಚಾರ ಮಾಡ್ರಿ, ಈಗ ಈ ಮಳಿ ಆಗತ್ತಲ್ಲ, ಮಳಿ ಅಂದ್ರ ಗಂಡ ಐತಿ ಇವನು ಲೆಕ್ಕಲೆ ಆದ್ರ ಜರ ಸಂಶಯ ಬರ್ತದ್ರಿಪ್ಪ. ಹಂಗ ಮಳಿ ಆಗ್ತತಿ, ಮಳಿ ಅಂದ್ರ ಗಂಡ ಐತಿ ಅಂತೇಳಿ ಗಂಡ ಹಾಡವ್ರು ಹೇಳ್ರಿ ಹೇಳತ್ಯಾರ. ನನಗ ಯಾಕಂದ್ರ ಈಗ ಭಾರತ್ ಹುಣ್ಣಿಮೆ ಮುಂದೆ 7 ದಿನ ಹಿಂದ್ 7 ದಿನ, ಭಾರತ್ ಹುಣ್ಣಿಮೆ ಮುಂದೆ 7 ದಿನ ಹಿಂದ್ 7 ದಿನ ಮಳಿ ಗಂಡ ಐತಿ ಅಂತ ಗಂಡ ಹಾಡವ್ರು ಹೇಳತ್ತೀರಿ ಕಂಬೋಗಿ ಅವರು. ಭಾರತ್ ಹುಣ್ಣಿಮೆ ಮುಂದೆ 7 ದಿನ ಇರ್ತ, ಹಿಂದ್ 7 ದಿನ ಇರ್ತ, ಆಕಾಶದೊಳಗ ಮಳಿ ತುಂಬಿಕೊಂಡ ಬಂದಿರ್ತದ.
ರೈತಿಕಿ ಮಾಡುವಂತ ರೈತ ಒಂದು ಮಾತು ಹೇಳ್ತಾನ ಹೊಲದೊಳಗ. ಏನತ್ತ? ಮಳಿರೆ ಆಕಾಶದೊಳಗೆ ಎಂತಾದ ತುಂಬಿಕೊಂಡು ಬಂದಿತ್ತು, ಒಟ್ಟ ಎಡ್ಡ ಹನಿ ಮಳಿ ಉದರಿ ಗಪ್ಪ ಪಾತ್ ಅಂದ್ರ ರೈತ ಒಂದು ಮಾತು ಹೇಳ್ತಾನ್ರಿಪ್ಪ. ಏನತ್ತಾನ? ಎಂತ ಮಳಿ ತುಂಬಿಕೊಂಡು ಬಂದಿತ್ತು, ಬರೇ ಎಡ್ಡ ಹನಿ ಮಳಿ ಉದರಿ ಗಪ್ಪಾತು, ಮಳಿ ಕಂದ ಹಾಕಿತ್ತು ನೋಡು ಅಂತ ಹೇಳ್ತಾನವ. ಇಲ್ಲ ಗಂಟು ಇದ್ದು ಅಂದ್ರೆ ಹೆಂಗೆ ಕಂದ ಹಾಕ್ತಾವ? ಬಹುಶಃ ಕಂಬೋಗ್ಯಾಗ ಹೂತುಗಳು ಕಂದ ಹಾಕಂಗೆ ಕಾಣ್ತಾವ್ರಿ. ಹಿಂಗ ಹೇಳ್ತೀರಿ ಅಲ್ಲಿವ? ಯಾಕಂದ್ರ ಮಳಿ ಗಂಡ ಐತಿ ಅಂತ ನೀ ಹೇಳ್ತಿ, ಮಳಿ ಗಂಡ ಇತ್ತಂದ್ರ ಕಂದ ಹಾಕೈತಿ ಅತ್ ಯಾಕ ಮಾತಾಡ್ತಾರ? ಏನ್ ಕಾರಣಕ್ಕತ್ತಾರ? ಏನ ಮಳಿ ಕಂದ ಹಾಕೈತಿ ಮತ್ತ ಮಳಿ ಎಲ್ಲ ಗಂಡ ಐತಿ ನೀ ಹೇಳ್ತಿ. 27 ನಕ್ಷತ್ರ ಇದ್ರ 27 ನಕ್ಷತ್ರ ಎಲ್ಲ ದಕ್ಷ ಬ್ರಹ್ಮನ ಮಕ್ಕಳು ಹೆಣ್ಮಕ್ಳು 27 ಮಂದಿ ಚಂದ್ರಮ ಕೊಟ್ಟ ಲಗ್ನ ಮಾಡಿ ನೀವು 27 ಮಂದಿ ಹೆಣ್ಮಕ್ಳೆಲ್ಲ ಇವ್ ನಕ್ಷತ್ರ ಹೆಣ್ಣದಾವ. 27 ಮಳಿ ಯಾಕಂದ್ರ ಜ್ಞಾನ ಸಿಂಧು ಬುಕ್ ಓದಿದ್ರ ತಿಳಿತದ 27 ನಕ್ಷತ್ರ ಎಲ್ಲ ಹೆಣ್ಣದಾವ ಹೇಳ್ತೈತಿ. ಮಾವು ಹೆಣ್ಣಿದ್ದು ಅಂದ್ರ ಗಂಡ ಹೆಂಗ ಆಗ್ತಾವ ಇವೆಲ್ಲ ಮಳಿಗಳ? ಗಂಡ ಮಳಿನ ಸರ್ಕಾರ ಇತ್ತು, ಮಳಿ ಎಲ್ರೆ ಗಂಡ ಇತ್ತಂದ್ರ ಕಂದ ಹಾಕತೈತಿ. ರೈತ ಯಾಕೆ ಮಾತಾಡ್ತಾನ? ಇದು ಮಾತು ಬೇಕಾಗ್ಯದ ನನಗ. ಅದಕ್ಕೆ ಹೇಳ್ತಾರ ಕಲಾವಿದ್ರು, ಮಾತ ಘಾತ ಐತಿ, ಮಾತ ಮುತ್ತೈತಿ, ಮಾತ ಮಾಣಿಕ್ಯ ಐತಿ, ಮಾತ ಆಡಿದವ ನೋಡು ಮಾತು ಅರಿತವ ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳವ ತಂದ. ಮಾತು ಬಲ್ಲವಂಗ ಜಗಳಿಲ್ಲ, ಊಟ ಬಲ್ಲವಂಗ ರೋಗ ಇಲ್ಲ ಅಂತ ಹೇಳ್ತಾರ ಜ್ಞಾನಿಗಳು ತಮ್ಮ. ಅದಕ್ಕ ಬಹಳ ಚಂದ ಹಾಡ್ಕಿ ಮಾಡ್ಲಾಕತ್ತೀರಿ ಅಂದ್ರ ಮತ್ತೆ ಇದು ಅಲ್ಲದ ಹೇಳ್ಯಾರಿ, ದೇವ್ರು ಬಹಳ ದೊಡ್ಡವ. ಯಾ ದೇವ್ರ ಸುದ್ದಿ ಹೇಳ್ತೀನಿ ನೀನು? ಇದು ದೇವ್ರ ಹೆಂಗ? ಇದು ನೀವು ಮಾಡಿರೋ ದೇವ್ರಿ ಹೆಂಗ? ಈಗ ನೋಡ್ರಿ, ಒಂದು ಕಲ್ಲು ಹೋದ ಮನಿ ಒಳಗೆ, ಈಗ ಮನಿ ಕಟ್ಟುತ್ತಿರ್ತೀವಿ, ಮನಿ ಕಟ್ಟಬೇಕಾದ್ರೆ ಯಾವ್ದ್ರೆ ಒಂದು ಕಲ್ಲು ತಗೋರಿ ಹೊರಗಿಂದ ಪೂಜೆ ಮಾಡೋನು ಒಳಗಿಟ್ಟತ್ತಾರ. ಹೊಳಿ ಪೂಜಕರೇ ಹೋಗಿರ್ತಾರ, ಅಲ್ಲಿದೊಂದು ಕಲ್ಲು ತಗೊಂಡ ಅದಕ್ಕೆ ಕುಂಕುಮ ಭಂಡಾರ ಹಚ್ಚಿ ಉದಕಡಿ ಬೆಳಿಗ್ಗೆ ಬಿಟ್ಟಾಗ ನಾವು ಮಾಡಿಟ್ಟಿರೋ ದೇವ್ರದ. ಬಿದ್ದಿರುವಂತ ಕಲ್ಲು ತಂದ ಮನಿ ಒಳಗ ತೊಳೆದ ಪೂಜೆ ಮಾಡಿದ್ರ ಅದ ದೇವ್ರಾತು. ಅದ ಕಲ್ಲು ಹೋದ ಅಡವ್ಯಾಗ ಹೋಗದಿವಂದ್ರ ದನಗೋಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾತು. ಅದ ಕಲ್ಲು ತಂದ ಭೂಮಿಯಾಗ ಹೋಗಿದ್ರ ಸೀಮಿಗಲ್ಲಾತು. ಎಲ್ಲಿ ಐತಿ ದೇವ್ರ? ಈ ದೇವ್ರ ಬ್ಯಾಡ ನಮಗ, ಈ ದೇವ್ರು ಬೇಕಾಗಿಲ್ಲ. ನಾನು ಈ ಕಡೆ ಸುದ್ದಿ ಕೇಳತ್ತಿಲ್ಲ. ಉಸುಕ ಸಿಮೆಂಟ್ ಹಾಕಿ ಕಲಿಸಿಟ್ಟು ಮಾಡಿದ ದೇವ್ರ ಗುಡಿ ಇದನ್ನ ಕೇಳತ್ತಿಲ್ಲ ನಿನಗನ. ದೇವ್ರಿದ್ದ ಮಾತು ಕರೆ ಆದಂದ್ರೆ ಏನ ಕರ್ಗದಾನೋ ಬೆಳಗದಾನೋ ಕೆಂಪಗದಾನೋ ಹಸಿರದಾನೋ ಯಾರಿಗೇನು ಕೊಟ್ಟಾನ, ಏನು ಉಣಿಸ್ಯಾನ, ಏನು ತಿನಿಸ್ಯಾನ, ಯಾವಂಗ ಭೇಟಿಯಾಗ್ಯಾನವ. ಪರಮಾತ್ಮ ಅಂದ್ರೆ ಇದ್ರ ಅರ್ಥ ಏನ? ಪ ಅಂದ್ರೆ ಏನ, ರ ಅಂದ್ರೆ ಏನ, ಮ ಅಂದ್ರೆ ಏನ, ತದ ತೆಳಗ ಮದ್ ಬತ್ತ ಯಾಕೆ ಕೊಟ್ಟಾರ ಪರಮಾತ್ಮ ಅನ್ನುವಂತ ಶಬ್ದಕ್ಕ. ಶಾನೆ ಬಹಳ ಅದಾರಪ್ಪ ಅವರು ಬಿ. ಅದಕ್ಕ ಕವಿಗಳು ಹೇಳ್ತಾರ ನೋಡ್ರಿ, ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮತ್ತ ಹೋಗ್ಬೇಕಾದ್ರು ಒಂದ ಬರ್ಬೇಕಾದ್ರು ಒಂದ, ಬರಾಗು ಏನೋ ತಂದಿಲ್ಲ, ಹೋಗ್ಬೇಕಾದ್ರು ಏನು ಒಯ್ಯಂಗಿಲ್ಲ. ಇದು ಮಾನವ ಜನ್ಮಕ್ಕ ಬಂದತಿ ಅಂದ್ರ ಹೆಂಗ್ರಿಪ್ಪ? ಶ್ರೀಮಂತಿಕೆ ಇರ್ಬೇಕ ಮನುಷ್ಯನಲ್ಲಿ. ಎಂತದ ಹೇಳ್ತಾನ ಕವಿ, ಒಂದ್ 10 ಎಕರೆ ಹೊಲ ಐತಿ ಅಂದ್ರ ದೊಡ್ಡ ಶ್ರೀಮಂತ ಅಲ್ಲ. 10 ಲಾಖ ಬ್ಯಾಂಕಿಗೆ ಹೋಗ್ಕೊಂಡು ಮನ್ಯಾಗ ಕೂತಾನಂದ್ರ ಅದು ಶ್ರೀಮಂತಿಕೆ ಅಲ್ಲ. ಮೈ ಮ್ಯಾಗ 10 ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕತಾನಂದ್ರ ಅದು ಶ್ರೀಮಂತಿಕೆ ಅಲ್ಲ. ಶ್ರೀಮಂತಿಕೆ ಇರ್ಬೇಕ ಎಂತದ? ಮನೆ ಮುಂದೆ ಹಸದ ಬಂದಿರುವಂತ ಭಿಕ್ಷುಕಗ ಒಂದು ತುತ್ತ ಅನ್ನ ಯಾರು ನೀಡಿತಾರಲ್ಲ ಜಗದಾಗ ಅವನಟ್ಟು ದೊಡ್ಡ ಸೌಕಾರಿ ಯಾವ ಅಲ್ಲ ಅಂತ ಹೇಳ್ತಾನ ಕವಿ. ಸೌಕಾರಿಕೆ ಇರ್ಬೇಕ ಎಂತದ? ಹೃದಯ ಶ್ರೀಮಂತಿಕೆ ಇರ್ಬೇಕ. ಮತ್ತದ ಗಾಂವ್ ಮಾಡಿ ಕೋಟ್ಯಾಧಿಪತಿ ಅದೀಪ ಬಂದವಂಗ ಒಂದು ತುತ್ತ ಅನ್ನ ನೀಡ್ಲಿಕ್ಕಂದ್ರ ನಿನ್ನಟ್ಟು ಬಡು ಯಾವ ಅಲ್ಲ ಅಂತ ಹೇಳ್ತಾನ ಕವಿ. ಹಂಗೆ ಈ ನನ್ನವ್ರ ತನ್ನವ್ರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾದ್ರ ಇದನ್ನೆಲ್ಲ ಕಲಿಸ್ಬೇಕಾದ್ರ ಯಾರು ಬೇಕ್ರಿ? ಮೊದಲ ಅವ್ವ ಬೇಕು ಮನ್ಯಾಗ. ಮೊದಲ ಅವ್ವ ಬಾದ್ಮೆ ಅಪ್ಪ. ಮೊದಲು ನಾವು ಅದಕ್ಕೆ ಹೇಳ್ತಾರ, ನಾವು ಹಾಗೆ ನೀವು ಗಂಡ ಹಾಡೋರು ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ನ ಹತ್ತದಟ್ಟ ಬಾಜಾರ್ ಏನೈತಿ ಒಳಗ ಅದನ್ನ ನೋಡಂಗಿಲ್ಲ. ಯಾಕಂದ್ರೆ ಶಾನೆ ಬಾಳದನ್ರಿ. ಅದಕ್ಕ ಹೇಳ್ತಾರ ನೋಡ್ರಿ ನಮ್ಮ ಕವಿಗಳ, ನೀ ಏನ ಮಾಡಿದ್ರು ತಮ್ಮ ಸಾಯುವಂತ ಕಾಲದೊಳಗ ನೀನ್ ಹಿಂಬಾಲ ಬೆನ್ನ ಹತ್ತಿ ಬರೋದಿಲ್ಲ, ಬರೇ ಬರೋದ್ರೊಳಗೆ ಎರಡರೊಳಗ ಒಂದು ಚೀಸ್ ಬೆನ್ನ ಹತ್ತಿ ಬರ್ತದ. ಯಾವ್ದ್ರಿ? ಒಂದ್ ಚಲೋ ಒಂದ್ ಕೆಟ್ಟ ಎರಡತ್ರೊಳಗ ಒಂದು ಬೆನ್ನ ಹತ್ತಿ ಬರ್ತದ. ನೀ ನಡ್ಕೊಂಡಿರುವಂತ ಕಾಯಕ, ನೀ ಹೆಂಗ ನಡ್ಕೊಂಡಿರ್ತೀಯಲ್ಲ, 4 ಮಂದಿಗೆ ಬೇಕಾಕೊಂಡಿದ್ದಿ ದಾನ ಧರ್ಮ ಮಾಡಿದ್ದಿ ಅಂದ್ರೆ ಅವಂಗ ಸಾವು ಬರಬಾರ್ದಾಗಿತ್ತು, ನಮಗ ಬರ್ಬೇಕಾಗಿತ್ತು. ಹಿಂದ ಮಂದಿ ಹಳಾಳಿಸ್ತಿರ್ಬೇಕು. ಬಹಳ ಚಲೋ ಇದ್ದ ಅನ್ನುವಂಥದ್ದು ಗಳಿಸ್ಬೇಕಾದ್ರ ಬಹಳ ದುಡ್ಕೋಬೇಕಾಗ್ತತಿ. ಮತ್ತ ಅದ್ಯಾಕಾದಿತ್ತು? ಬರೀ ಅನ್ಯಾಯ ಮಾಡಿದ್ದಿ, ದುಷ್ಟ ಕರ್ಮ ಮಾಡಿದ್ದಿ, ನನ್ನವ್ರು ತನ್ನವ್ರು ಅನ್ನೋದನ್ನ ಅನ್ಯಾಯ ಮಾಡ್ಕೋತ ಹೋಗಿದ್ದಿಪ್ಪ ಅಂದ್ರೆ
ಲೌಕರ ಸತ್ತಳ ಮನ್ಯಾಗ ಮಣ್ಣಾಗಿಟ್ಟು ಮನೆಗೆ ಬಂದು ಹೋಳಿಗೆ ಮಾಡ್ಕೊಂಡು ತಿನ್ರಿ ನಂಗೆ ಆಗಿರ್ಬಾರ್ದು ಇಲ್ಲ ವಾದ ಪಾಡಾತ ಗಪ್ಪ ಊರ್ ತಣ್ಣಗಾತ ಹೌದ್ರಿ ಹಂಗಾಗಿರ್ಬಾರ್ದು ಅದಕ್ಕೆ ಶಾನೆ ಭಾಳದನ್ರಿ ಅವನು ಬೇ ಹಾ. ಹೇಳತ್ತೇನ್ರಿ ಅವಂಗ ತಿಳಿದಟ್ಟ ಅವ್ನು ಮತ್ತೆ ಈ ಬಸವಣ್ಣಪ್ಪನ ಸುದ್ದಿ ಹೇಳತ್ತೇನ್ರಿ ನಡಿಲ್ರಿಲ್ಲ ಹಾ ಬಸವಣ್ಣಪ್ಪನ ಸುದ್ದಿ ಹೇಳ್ತಿ ಅಂದ್ರ ನಿನಗ ಸಣ್ಣ ಹಂಗೆ ಕೇಳುನ್ರಿ ಮೊದಲು ಇದನ್ನ ಪದ್ಯ ಮುಗಿಸುನು ಮುಗಿಸಲ ಕ್ಯಾಲಿ ಹಿಡ್ದ ಲಾಸ್ಟ್ ಗುರುನುಡಿಗೆ ಹಾಕಿ ಕೇಳುನ್ರಿ ಕಾಳ ಮುಸ್ಕ ಮಾಯದ ಜಾಲ ಹೋಗಬೇಡ ಹೇಮಾಲ ಏ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಹೋತ ಸಾರ ಸುಖ ನೇನಾಗೆಲ್ಲ ಘೋರ ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಹೋತ ಸಾರ ಸುಖ ನೇನಾಗೆಲ್ಲ ಘೋರ ಮಂದಿ ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣಾಳೆ ಏ ಬಂಧು ಬಳಗ ಯಾರು ಎಲ್ಲೋ ಹಿಂಬಲ ಬರವ್ರ ಏ ರೂಪಿನೋಳು ರೂಪ ಕೂಡಿ ನೀರಿನೋಳು ನೀರ ಕೂಡಿ ಗಾಳಿ ಜೋಡಿ ಜೀವ ನೇನಾಗೆಲ್ಲೋ ಯಾರ್ಯಾರ ಹಿಂಗೈತಿ ಅನುಭವದ ಬಗೆ ಅಲ್ಲಂದ ಒಂದು ಹಾರಿತೋ ಹೋಗವಾಡ ಮಾರುತಿ ಪಾದಕ್ಕೆ ಹೋಗಿ ಮುಗದ ನಿತ್ಯ ಏ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು ಮೆಟ್ಟ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು ಮೆಟ್ಟ ಸಿದ್ರಾಂಬೈರಿ ಬುದ್ಧಿ ಕೊಟ್ಟ ನಾಗೇಶ್ ಅವ್ರ ಹಾಡು ಏ ನಾಗಪ್ಪನ ಅಕ್ಷರ ಹೊಸ ತರ ಕೇಳುವಲ್ಲಿ ಹೋಗಲಿ ಯಾವಲ್ಲಿ ಬಾರ ಎಂದ ನೀ ಹೌದು ನಿನ್ನ ನಾಮವೇ ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ನಾಮ ಅನ್ನುವಂತ ಶಬ್ದ ಯಾವಾಗ ಬರ್ತದರಿ ರೂಪಿದ್ದಾಗ ರೂಪಿದ್ದಾಗ ನಾಮ ಬರ್ತೈತಿ ರೂಪ ಇರ್ಲಿಕ್ಕ ನಾಮ ಬರಂಗಿಲ್ಲ ಹಂಗ ಆ ರೂಪ ಆಗ್ಬೇಕಾದ್ರ ರೂಪನ ಹೆಣ್ಣೈತಿ ಮೊದಲ ತಳದಾಗ ರೂಪ ಹೆಣ್ಣೈತಿ ಹೆಂಗ ರಕ್ತನಂದ ಮಾಂಸನಂದ ಚರ್ಮನಂದ ರೋಮನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ಹೆಣ್ಣೈತಿ ಎಲ್ಲ ಹೆಣ್ಣಿಂದ ಐತಿ ಆ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ರಕ್ತ ಮಾಂಸ ಚರ್ಮ ರೋಮ ನಿನ್ನ ಪರಮಾತ್ಮ ಏನ ಸುತ್ತಗೊಂಡೈತಿಯೋ ಅದನ್ನ ಬಿಟ್ಟನ ಕಡಿಯಾಕ ನಿತ್ತಾನೋ ಪರಮಾತ್ಮಗೆ ಇವೆಲ್ಲ ಸುತ್ತಗೊಂಡೈತಿ ಏನ್ ಇಲ್ವೋ ರಕ್ತ ಮಾಂಸ ಚರ್ಮ ಪರಮಾತ್ಮಗೆ ಸುತ್ತಗೊಂಡೈತಿ ಅಂದ್ರ ಪಾಲ ನಿಂದಲ್ಲ ಪಾಲ ನಂದ ಅವ್ ಬ್ಯಾರೆ ಹೇಳ್ತಾನಲ್ಲ ಎಷ್ಟ ಮಾಡ್ರು ಮತ್ತ ಮಾಯಾ ಬೆನ್ ಹತ್ತೈತಿ ಅನ್ನೋದು ನೋಡ ಅವನ್ ತಗದ್ ಬ್ಯಾರೆ ಐತಿ ಇವಂದ್ ಹೆಂಗ್ರಿ ಅವ ಸೀರಿಗೆ ಧೋತ್ರಕ ಟಚ್ ಆಗಬಾರ್ದು ಬೆಳತಾನ ಇವನ ಲೆಕ್ಕನ್ರಿ ಅಂದ್ರ ಸೀರಿಗೆ ಬಂದ ದೋತ್ರ ಹತ್ತಿರಬಾರ್ದತ್ತ ದೋತ್ರಕ್ ಬಂದ ಸೀರೆ ಹತ್ತಿರಬಾರ್ದತ್ತ